ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋನಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನು ನಡೀತಿದೆ ಅಂತ ನಮಗೆಲ್ಲ ಕ್ಲಿಯರ್ ಆಗಿ ಗೊತ್ತು. ಏಪ್ರಿಲ್ 22 ಏನು ನಡೀತು ಅಂತ ಅಂದರೆ, ಬೈಸನ್ ವ್ಯಾಲಿ ಅಂತಕ್ಕಂಥ ಜಾಗದಲ್ಲಿ ಪಾಲ್ಗಾಮಿಂದ ಒಂದು 6 ಕಿಲೋಮೀಟರ್ಸ್ ಅವೇ ಇರತಕ್ಕಂಥ ಈ ಒಂದು ಪ್ಲೇಸ್ನಲ್ಲಿ ಬಂದುಬಿಟ್ಟು ಟೆರರಿಸ್ಟ್ ಬಂದು ಅಟ್ಯಾಕ್ನ ಮಾಡ್ತಾರೆ. ಅದರಲ್ಲೂ ಬಂದು 26 ಮೆಂಬರ್ಸ್ ಇರ್ತಾರಲ್ಲ, ಅದರಲ್ಲಿ 2 ಮೆಂಬರ್ಸ್ ಬಂದುಬಿಟ್ಟು ಯಾರು ಅಂತ ಅಂದರೆ ಔಟ್ ಆಫ್ ಕಂಟ್ರಿನವರು, ಫಾರಿನ್ ಕಂಟ್ರಿಯಿಂದ ಬಂದಿರತಕ್ಕಂಥವ್ರು. ಒಬ್ಬ ಬಂದು ಶ್ರೀಲಂಕಾದಿಂದ ಬಂದಿರತಕ್ಕಂಥವ್ರು, ಇನ್ನೊಬ್ಬರು ಬಂದು ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು. ಇನ್ನು 24 ಜನನೂ ಕೂಡ ನಮ್ಮ ಇಂಡಿಯನ್ಸ್ ಏನೇ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಜಾಸ್ತಿ ಜನ ಸತ್ತಿರೋದು ಬಂದ್ಬಿಟ್ಟು ಮೆನ್, ಗಂಡಸರನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ. ಯಾಕೆ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ್ರು ಅಂತಂದರೆ, ಅದಕ್ಕೆ ಬ್ಯಾಕ್ ಬೋನ್ ಬಂದ್ಬಿಟ್ಟು ಆರ್ಟಿಕಲ್ 370. ಏನಿದು ಆರ್ಟಿಕಲ್ 370 ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಜೊತೆಗೆ ಈ 4 ಡೇಸ್ನಲ್ಲಿ ಏನೇನೆಲ್ಲ ನಡೆದಿದೆ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಏನೇನೆಲ್ಲ ವಿಷಯಗಳು ನಡೆದಿದೆ. ಇಂಡಸ್ ವ್ಯಾಲಿ ಇದೆಯಲ್ಲ, ಆ ಅಗ್ರಿಮೆಂಟ್ನ ಇವರು ಟೆಂಪರರಿಯಾಗಿ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ರು, ಬಾರ್ಡರ್ನ ಕ್ಲೋಸ್ ಮಾಡಿದ್ದಾರೆ. ಈ ಥರ ತುಂಬ ವಿಷಯಗಳು. ಆಮೇಲೆ ವೀಸಾಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಅದಕ್ಕೆ ಪಾಕಿಸ್ತಾನ ಬಂದ್ಬಿಟ್ಟು ಏರ್ ಸ್ಪೇಸ್ನ ಬಂದು ನೀವು ಯಾವುದೇ ರೀತಿಯ ವಿಮಾನಗಳು ಪಾಕಿಸ್ತಾನ ಮೇಲೆ ಹಾರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಥರ ತುಂಬ ವಿಷಯಗಳು ನಡೆದೋಗಿದೆ. ಇಲ್ಲಿ ತನಕ ಇವತ್ತಿನ ತನಕ ಏನೇನೆಲ್ಲ ವಿಷಯಗಳು ನಡೀತು ಅನ್ನೋದನ್ನು ಕ್ಲಿಯರಾಗಿ ವಿಡಿಯೋನಲ್ಲಿ ಮಾತಾಡ್ತಾ ಹೋಗೋಣ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲನೇ ವಿಷಯ ಏನು ಅಂತಂದರೆ, ಯಾಕೆ ಮೆನ್ನನ್ನು ಮಾತ್ರ ಟಾರ್ಗೆಟ್ ಮಾಡಿ ಪಾಕಿಸ್ತಾನಿಯನ್ ಟೆರರಿಸ್ಟ್ ಬಂದುಬಿಟ್ಟು ಅಟ್ಯಾಕ್ನ ಮಾಡಿದ್ರು, ಅದು ಇಲ್ದಂಗೆ ಈ ರಿಲಿಜಿಯನ್ನ ಕೇಳಿ ಶೂಟ್ ಮಾಡಿ ಸಾಯಿಸಿದ್ರು ಅಂತ ಕೇಳ್ತಾರೆ. ಫಿಸಿಕಲ್ ಟೆಸ್ಟ್ನ ಮಾಡಿ ಮುಸ್ಲಿಮ ನಾನ್ ಮುಸ್ಲಿಮ್ ಅಂತ ಕ್ಲಿಯರಾಗಿ ಚೆಕ್ ಮಾಡಿ ಸಾಯಿಸ್ತಾರೆ. ಯಾಕೆ ಅಂತ ಕೂಡ ನೀಟಾಗಿ ಹೇಳ್ತಾ ಹೋಗ್ತೀನಿ. ಆರ್ಟಿಕಲ್ 370 ಅಂತ ಒಂದು ಆರ್ಟಿಕಲ್ ಬರುತ್ತೆ. ಈ ಆರ್ಟಿಕಲ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದರೆ, 1947 ಸ್ವತಂತ್ರ ಬರೋದಲ್ಲ. ಸ್ವತಂತ್ರ ಬಂದಾಗಿದ್ದಾನು ಕೂಡ ಪಾಕಿಸ್ತಾನ ಮತ್ತು ಇಂಡಿಯಾನ ನಡುವೆ ಕಾಶ್ಮೀರ್ ಅವ್ರಿಗ ನಮಗೆ ಅಂತಕ್ಕಂಥ ಜಗಳ ನಡೀತಾನೆ ಇದೆ. ಅದಕ್ಕೋಸ್ಕರ ಅದು ಬಂದು ಹೈ ಸೆಕ್ಯೂರಿಟಿ ಅಂದರೆ ಹೈಲಿ ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಕಾಶ್ಮೀರ್ನ ಬಂದು ಒಳ್ಳೆ ಸೆಕ್ಯೂರ್ ಆಗಿ ಇಟ್ಕೋಬೇಕು, ಸಪ್ರೇಟ್ ಎಂಟಿಟಿಯಾಗಿ ಟ್ರೀಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಆರ್ಟಿಕಲ್ 370 ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಕಾಶ್ಮೀರ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಬಂದು ಸಪ್ರೇಟಾಗಿ ಅದಕ್ಕೆ ಅಂತ ಫ್ಲಾಗ್ ಇರುತ್ತೆ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾವುದೇ ರೀತಿಯಾದ ಡಿಸಿಷನ್ ತೊಗೊಂಡ್ರೆ ಜಮ್ಮು ಕಾಶ್ಮೀರ್ಗೆ ಅದು ಎಫೆಕ್ಟ್ ಆಗಲ್ಲ. ಅದಕ್ಕೆ ಎಫೆಕ್ಟ್ ಆಗಬೇಕು ಅಂತಂದರೆ ಅಲ್ಲಿನ ಸಪ್ರೇಟ್ ಗೌರ್ಮೆಂಟೇ ಅದನ್ನು ರೂಲ್ ಮಾಡ್ತಾ ಹೋಗ್ತಾ ಇರುತ್ತೆ. ಈಗ ಇಂಡಿಯಾಗೆ ಬಂದ್ಬಿಟ್ಟು ಏನೋ ಒಂದು ಜಾರಿಗೆ ತಂದರು ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ರೂಲ್ಸ್ನ ತಂದರು ಅಂತಂದರೆ ಅದು ಬಂದು ಜಮ್ಮು ಕಾಶ್ಮೀರ್ಗೆ ಎಫೆಕ್ಟ್ ಆಗಲ್ಲ. ಈ ಥರ ಇರುತ್ತೆ. ಜಮ್ಮು ಕಾಶ್ಮೀರ್ಗೆ ಸಪ್ರೇಟ್ ಫ್ಲಾಗ್, ಇಂಡಿಯಾಗೆ ಬಂದು ಸಪ್ರೇಟ್ ಫ್ಲಾಗು. ಅಂದರೆ ಇಂಡಿಯಾಗೆ ಬಿಟ್ಟು ಬೇರೆನಾ ಅಂತ ಕೇಳಿದ್ರೆ ಇಂಡಿಯಾಗೆ ಸಂಬಂಧಪಟ್ಟಿದ್ದೇನೆ ಜಮ್ಮು ಕಾಶ್ಮೀರು. ಬಟ್ ಹೈಲಿ ಸೆನ್ಸಿಟಿವ್ ಆಗಿರೋದ್ರಿಂದ ಈ ಆರ್ಟಿಕಲ್ 370 ತುಂಬ ರೂಲ್ಸಸ್ ಹೇಳ್ತಾ ಹೋಗ್ತಾರೆ. ಈಗ ನಮ್ಮ ಇಂಡಿಯನ್ಸ್ ಇಲ್ಲಿರ್ತೀವಲ್ಲ, ಬೇರೆ ಸ್ಟೇಟ್ಸಲ್ಲಿರೋರೆಲ್ಲ ಹೋಗ್ಬಿಟ್ಟು ಜಮ್ಮು ಕಾಶ್ಮೀರಲ್ಲಿ ಲ್ಯಾಂಡ್ ತೊಗೊಂಡು ಅಲ್ಲೇ ನಾವು ಬದುಕೋಕ್ಕಾಗಲ್ಲ. ಯಾಕಂತಂದರೆ ಆ ಥರ ಎಲ್ಲ ಈ ಆರ್ಟಿಕಲ್ 370 ರೂಲ್ಸಸ್ ಇದ್ದಾವೆ. ಬಟ್ ಇವರು ಇಂಡಿಯನ್ ಗೌರ್ಮೆಂಟ್ ಏನು ಮಾಡೋರು ಅಂತಂದರೆ, 2019 ಅವನ್ನೆಲ್ಲ ತೆಗ್ದಾಕ್ತೀನಿ, ಸೇಮ್ ಎಲ್ಲ ಸ್ಟೇಟ್ಸ್ಗಳು ಯಾವ ಥರ ವರ್ಕ್ ಆಗುತ್ತೋ ಅದೇ ಥರನೇ ಜಮ್ಮು ಕಾಶ್ಮೀರ ವರ್ಕ್ ಆಗ್ತಾ ಹೋಗುತ್ತೆ ಅನ್ನೋ ಥರ ಬಂದುಬಿಟ್ಟು ಈ ಆರ್ಟಿಕಲ್ 370 ತೆಗೆದುಬಿಟ್ರು. ಅವಾಗ ಇದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಂಗಂತಂದರೆ ನಮ್ಮ ಇಂಡಿಯನ್ ಇರತಕ್ಕಂಥ ಬೇರೆ ಸ್ಟೇಟ್ನಲ್ಲಿ ಇರ್ತಕ್ಕಂಥವ್ರು ಕೂಡ ಅಲ್ಲೋಗಿ ಲಿವಿಂಗಲ್ಲಿ ಇರ್ಬೋದು, ಅಲ್ಲಿನ ಸೈಟ್ಸ್ ಎಲ್ಲ ತೊಗೊಂಡು ಮನೇನ ಕಟ್ಕೊಂಡು ಬದುಕ್ಬೋದು. ಈ ಥರ ಎಲ್ಲ ಇಂಡಿಯನ್ಸ್ ಬಂದ್ಬಿಟ್ಟು ಅಲ್ಲೋಗಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದರು. ಅದು ಬಂದ್ಬಿಟ್ಟು ಏನಾಯಿತು ಅಂತಂದರೆ, ಈ ಪಾಕಿಸ್ತಾನಿಯನ್ಸ್ ಇದ್ದಾರಲ್ಲ ಅವ್ರಿಗೆ ಬಂದು ತುಂಬ ಟ್ರಿಗರ್ ಆಗೋಯಿತು. ಅಂದರೆ ಬೇರೆ ದೇಶದಿಂದ, ಬೇರೆ ಸ್ಟೇಟ್ಸಿಂದೆಲ್ಲ ಬಂದಿದ್ದಾರೆ ಅಂತ ಅಂದರೆ ಅಲ್ಲಿನ ಅವರ ಮೆಜಾರಿಟಿ ಹೋಗ್ಬಿಡುತ್ತಲ್ಲ. ಈಗ ನಾನು ಓದಿದಿರೋ ಪ್ರಕಾರ ಮುಸ್ಲಿಂ ಮೆಜಾರಿಟಿ ತುಂಬ ಕಮ್ಮಿ ಆಗೋಗ್ಬಿಡುತ್ತೆ ಅನ್ನೋದನ್ನು ಅವರು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಬಿಟ್ಟು, ಈ ನಾನ್ ಮುಸ್ಲಿಮ್ಸ್ ಎಲ್ಲ ಬಂದು ಅಲ್ಲಿದ್ದಾರಲ್ಲ, 85,000 ಮೆಂಬರ್ಸ್ ಬಂದ್ಬಿಟ್ಟು ಮೈಗ್ರೇಟ್ ಆಗಿ ಅಲ್ಲೋಗಿ ಇದ್ದಾರೆ. ಇನ್ಕ್ಲೂಡಿಂಗ್ ಟೂರಿಸಮ್ಗೆ ಹೋಗಿರ್ತಕ್ಕಂಥವ್ರ ಜೊತೆ ಸೇರಿದ್ರೆ 85,000 ಮೆಂಬರ್ಸ್ ಬಂದ್ಬಿಟ್ಟು ಅಲ್ಲಿಗೆ ಎಂಟ್ರಿ ಆಗಿದ್ದಾರೆ ಅನ್ನೋ ಥರ ಒಂದು ಡೇಟಾ ಹೇಳ್ತಾ ಇದೆ. ಸೊ ಅಷ್ಟು ಜನ ಬಂದು ಜಮ್ಮು ಕಾಶ್ಮೀರ ಒಳಗಡೆ, ಲಡಾಖ್ ಒಳಗಡೆ ಬರ್ತಿದ್ದಾರೆ ಅಂತ ಅವರು ಏನು ಮಾಡಿದ್ರು ಅಂತಂದರೆ, ನಾನ್ ಮುಸ್ಲಿಮ್ಸ್ ಬಂದು ಮೆಜಾರಿಟಿ ಜಾಸ್ತಿ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಮುಸ್ಲಿಮ ಇಲ್ವಾ ಅಂತ ಕೇಳಿ ಫಿಸಿಕಲ್ ಟೆಸ್ಟ್ನ ಮಾಡಿ, ಅಂದರೆ ಯಾವುದಾದ್ರೂ ಮುಸ್ಲಿಮ್ ಅನ್ನೋದಕ್ಕೆ ನೀನು ಫಿಸಿಕಲ್ ಪ್ರೂಫ್ನ ತೋರಿಸು ಅಂತ ಕೇಳಿ ಅದರಲ್ಲೂ ಕೂಡ ಗಂಡಸರನ್ನೇ ಸಾಯಿಸಿ ಇದು ಮಾಡಿದ್ದಾರೆ. ವುಮೆನ್ನ ಚಿಲ್ಡ್ರನ್ಸ್ ಬಂದು ಸಪ್ರೇಟಾಗಿ ಇರಿಸ್ಬಿಟ್ಟು ಬರೀ ಗಂಡಸರನ್ನ ಮಾತ್ರ ಶೂಟ್ ಮಾಡಿ ಸಾಯಿಸಿದ್ದಾರೆ. ಈ ಥರ ಮಾಡಿ, ಈ ಥರ ಒಂದು ತುಂಬಾ ಕೃತ್ಯ ಇದು. ಈಗ ನೀವೇನೇ ಥಿಂಕ್ ಮಾಡಿ, ನಾವೇನಾದ್ರೂ ಯಾವುದೋ ಒಂದು, ಈ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಕೂಡ, ಒಂದು ಫ್ಯಾಮಿಲಿ ಕೂಡ ಕಾಶ್ಮೀರ್ಗೆ ಹೋಯ್ತಲ್ಲ, ಅಲ್ಲಿಗೆ ಟ್ರಿಪ್ಗೆ ಅಂತ ಹೋಗಿದ್ದು. ಯಾಕೆ ಅಂತಂದರೆ, ಈ ಸೆಕೆಂಡ್ PUC ಒಳ್ಳೆ ರಿಸಲ್ಟ್ ಬಂದರೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ತಂದೆ ಪ್ರಾಮಿಸ್ ಮಾಡಿದ್ದಾರೆ ಮಗನಿಗೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗಿದ್ದಾರೆ. ಅಂದರೆ ಒಂದು ಹ್ಯಾಪಿ ಮೂಮೆಂಟ್ನ ಸ್ಪೆಂಡ್ ಮಾಡಬೇಕು ಅಂತ ಆ ಜಾಗಕ್ಕೆ ಹೋಗಿದ್ದಾರೆ. ಬಟ್ ಅಲ್ಲಿ ಟೆರರಿಸ್ಟ್ ಬಂದು ಅವ್ರಿಗೆ ಏನೇನು ಹಿಂಟೇ ಇಲ್ಲ, ಯಾವುದೇ ರೀತಿಯ ವೆಪನ್ಸ್ ಕೈಯಲ್ಲಿಲ್ಲ, ಅಂಥವ್ರನ್ನ ಶೂಟೌಟ್ ಮಾಡಿ ಸಾಯಿಸಿದ್ದಾರೆ. ಓಕೆನಾ, ಈ ಥರ ಮಾಡಿದ್ದಾರೆ. ಈಗ ಇದಕ್ಕೆ ಇಂಡಿಯಾ ಏನೆಲ್ಲ ಸ್ಟೆಪ್ಸ್ನ ತಗೊಳ್ತು ಅನ್ನೋದನ್ನು ಕ್ಲಿಯರಾಗಿ ನೋಡ್ತಾ ಹೋಗೋಣ. ಮೊದಲನೇದು ಏನಂತಂದರೆ, ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಇದು. 1960 ಇಂಡಸ್ ವ್ಯಾಲಿನಲ್ಲಿ, ಅಂದರೆ ಇಂಡಸ್ ನದಿನಲ್ಲಿ ತುಂಬ ಉಪನದಿಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಒಂದು ಈಸ್ಟರ್ನ್ ರಿವರ್ಸ್ ಅಂತ ನೋಡಿದ್ರೆ ರವಿ, ಬೀಸ್ ಅಂಡ್ ಸತ್ಲೇಜ ಅಂತಕ್ಕಂಥ ರಿವರ್ಸ್ಗಳಿದ್ದಾವೆ. ವೆಸ್ಟರ್ನ್ ರಿವರ್ಸ್ ಅಂತ ನೋಡಿದ್ರೆ ಇಂಡಸ್, ಜಲಂ,
ಚೆನಾಬ್ ಅಂತ ಹೇಳ್ಬಿಟ್ಟು ಈ 3 ನದಿಗಳಿದ್ದಾವೆ. ಓಕೆನಾ, ಇದು ಬಂದು ಈ ಅಗ್ರಿಮೆಂಟ್ನ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ನ ಮೀಡಿಯೇಟರ್ ಆಗಿ ಇಟ್ಕೊಂಡು ಈ ಅಗ್ರಿಮೆಂಟ್ನ ಆಗ್ತಾ ಹೋಗ್ತಾರೆ. ಇದರಲ್ಲಿ ಬಂದ್ಬಿಟ್ಟು ವೆಸ್ಟರ್ನಲ್ಲಿ ಇರ್ತಕ್ಕಂಥ ಈ ನದಿಗಳನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು ಅಂತಕ್ಕಂಥ ಒಂದು ಅಗ್ರಿಮೆಂಟ್ಗೆ ಒಪ್ಪಂದಕ್ಕೆ ಬರ್ತಾ ಹೋಗ್ತಾರೆ. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಇವಾಗ ಇಲ್ಲಿ ತನಕನೂ ಕೂಡ ಇಂಡಿಯನ್ ಗೌರ್ಮೆಂಟ್ ಎಷ್ಟೊಂದು ಸರಿ ನಾವು ನಿಮಗೆ ನೀರನ್ನ ಕೊಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಿ ಹೇಳಿದೆ ಪಾಕಿಸ್ತಾನಿಗೆ, ಬಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಟೆಂಪರರಿಯಾಗಿ ದೊಡ್ಡ ಒಂದು ಬೃಹತ್ ಅಣೆಕಟ್ಟುಗಳನ್ನು ಕಟ್ಟಿ ನಿಮಗೆ ನೀರೇ ಕೊಡಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಗೌರ್ಮೆಂಟ್ ಡಿಕ್ಲೇರ್ ಮಾಡಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಟ್ರಿಗರ್ ಆಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಫಾರಿನ್ ಮಿನಿಸ್ಟರ್ ಅಂದರೆ ಫಾರಿನ್ ಮಿನಿಸ್ಟರು ಬಿಲಾಲ್ ಭುತೋ ಜರ್ದಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಹೇಳಿದ್ದಾರೆ ಅಂತಂದರೆ ಏದರ್ ವಾಟರ್ ವಿಲ್ ಫ್ಲೋ ಆರ್ ದೇರ್ ಬ್ಲಡ್ ವಿಲ್ ಫ್ಲೋ ಅಂತ ಹೇಳಿದ್ದಾರೆ. ಹಾಗಾದರೆ ನೀವೇನಾದರೂ ನೀರನ್ನ ಕೊಡಲಿಲ್ಲ ಅಂತಂದರೆ ನದಿಗೆ ಬದಲಾಗಿ ನಿಮ್ಮ ರಕ್ತ ಹರಿಯುತ್ತೆ ಅನ್ನೋ ಥರ ಹೇಳಿದ್ದಾರೆ. ಅಂದರೆ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತೀನಿ ಅನ್ನೋ ಲೆವೆಲಲ್ಲೇ ಅವ್ರು ಹೇಳಿದ್ದಾರೆ. ಈ ಥರ ಅವರೊಂದು ಹೆದರಿಕೆನ ಇಂಡಿಯಾಗೆ ಹೇಳಿದ್ದಾರೆ. ಓಕೆನಾ, ಈ ಥರ ಎಲ್ಲ ಆಗುತ್ತೆ ಅಂತಂದರೆ ಆಗೋದು ತುಂಬಾ ಕಮ್ಮಿ. ಯಾಕಂತಂದರೆ ಪವರ್ಫುಲ್ ನೇಷನ್ ಬಂದುಬಿಟ್ಟು ನಮ್ಮದೇನೆ, ಇಂಡಿಯಾನೇನೆ. ನಾವು ನೋಡಿಕೊಂಡ್ರೆ ಇದು ಬಂದು ಮೊದಲನೇದು. ಇಂಡಸ್ ವ್ಯಾಲಿನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಇಂಡಸ್ ರಿವರ್ನ ಅಲ್ಲಿ ಪಾಕಿಸ್ತಾನಿಗೆ ಹೋಗೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇದು ಎಷ್ಟು ಅಫೆಕ್ಟ್ ಆಗುತ್ತೆ ಪಾಕಿಸ್ತಾನಿಗೆ ಅನ್ನೋದನ್ನು ನಾವು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 80% ಆಫ್ ದ ಅಗ್ರಿಕಲ್ಚರ್ ಬಂದ್ಬಿಟ್ಟು ಈ ನದಿ ಮೇಲೇ ಪಾಕಿಸ್ತಾನ ಜನಗಳು ಡಿಪೆಂಡ್ ಆಗಿದ್ದಾರೆ. 80% ಆಫ್ ದ ಅಗ್ರಿಕಲ್ಚರ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ. ಸೊ ಅಗ್ರಿಕಲ್ಚರ್ ಬಂದು ಕಂಪ್ಲೀಟಾಗಿ ವೀಕ್ ಆಗೋಗುತ್ತೆ, ತಿನ್ನೋಕ್ಕೆ ಕೂಡ ಆಗಲ್ಲ, ಆ ಲೆವೆಲಲ್ಲಿ ಇದು ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅದಕ್ಕೋಸ್ಕರ ಪಾಕಿಸ್ತಾನ ಗೌರ್ಮೆಂಟ್ ಏನೇನು ರಿಪ್ಲೈ ಹೇಳಿದೆ ಅಂತಂದರೆ ಇದು ಒಂದು ವಾರ್ಗೆ ಇಂಡಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಈ ವಾರ್ನ ಸ್ಟಾರ್ಟ್ ಮಾಡೋಕ್ಕೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ, ನೀವು ನೀರನ್ನ ಕೊಡಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ, ಹಂಗಾರೆ ನೀವು ನೀರನ್ನ ಸ್ಟಾಪ್ ಮಾಡ್ತೀರಾ? ಸೊ ನಾನೇನು ಮಾಡ್ತೀನಿ ಅಂತಂದರೆ ನಿಮ್ಮ ಇಂಡಿಯನ್ ಏರ್ಲೈನ್ಸ್ ಯಾವ ಏರ್ಲೈನ್ಸ್ ಕೂಡ ನಮ್ಮ ಪಾಕಿಸ್ತಾನ ಮೇಲೆ ಹಾರಬಾರ್ದು ಅಂತ ಹೇಳ್ಬಿಟ್ಟು ಏರ್ಲೈನ್ಸ್ ಎಲ್ಲ ಯಾವುದು ಬರಬಾರ್ದು ಅಂತ ಅವರು ಒಂದು ತಡೆನ ಹಾಕಿದ್ದಾರೆ ಇವಾಗ. ಓಕೆನಾ, ಅಂದರೆ ಈಗ ನಮ್ಮ ಇಂಡಿಯಾದಿಂದ ಹೊರಡ್ತಕ್ಕಂಥ ವಿಮಾನಗಳು ಪಾಕಿಸ್ತಾನ ಮೇಲೆ ಹೋಗಂಗಿಲ್ಲ. ಸೊ ಇದು ನಮಗೆ ಯಾವ ಥರ ಅಫೆಕ್ಟ್ ಆಗುತ್ತೆ ಅಂತಂದರೆ ಇಂಡಿಯಾನಲ್ಲಿ ಎಷ್ಟೊಂದು ಫ್ಲೈಟ್ ಕಾಸ್ಟ್ ಎಲ್ಲ ಜಾಸ್ತಿ ಆಗೋಗುತ್ತೆ, ಅಂದರೆ ಟಿಕೆಟ್ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಡೈರೆಕ್ಟಾಗಿ ಪಾಕಿಸ್ತಾನ ಮೇಲೆ ಹೋಗ್ತಾ ಇರ್ತಕ್ಕಂಥ ಫ್ಲೈಟ್ಸ್ ಬಂದುಬಿಟ್ಟು ಸುತ್ತಿ ಬಳಸಿ ಹೋಗಬೇಕು ಅಂತಂದರೆ ಆಲ್ಮೋಸ್ಟ್ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ ಫ್ಯೂಯಲ್ಸ್ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಫ್ಯೂಯಲ್ ಬಂದುಬಿಟ್ಟು ಏರೋಪ್ಲೇನ್ಗೆ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಅದು ಬಂದು ಡೈರೆಕ್ಟ್ಲಿ ನಮ್ಮ ಮೇಲೆ ಹೊಡ್ತಾ ಬೀಳ್ತಾ ಹೋಗುತ್ತೆ, ಅಂದರೆ ಟಿಕೆಟ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ, ಎರಡನೇದು ಏನನ್ನ ಸ್ಟೆಪ್ ತಗೊಂಡ್ರು ಅಂತಂದರೆ ಇಂಡಿಯನ್ಸ್ ಬಂದುಬಿಟ್ಟು ಇಂಡಿಯಾ ಗೌರ್ಮೆಂಟ್ ಏನನ್ನ ಸ್ಟೆಪ್ ತಗೊಂಡಿದೆ ಅಂತ ಅಂದರೆ ಅಟಾರಿವಾಗ ಬಾರ್ಡರ್ ಅಂತ ಇದೆಯಲ್ಲ ಆ ಬಾರ್ಡರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಬಾರ್ಡರ್ನ ಯಾಕೆ ಕ್ಲೋಸ್ ಮಾಡೋದು ಅಂತಂದರೆ ಮೇಯ್ನ್ ಪಾಕಿಸ್ತಾನ ಟು ಇಂಡಿಯಾ ಬಂದುಬಿಟ್ಟು ಓಡಾಡೋಕ್ಕೆ ಇರ್ತಕ್ಕಂಥ ಬಾರ್ಡರ್ನ ಒಂದು ಓಪನ್ ಬಂದುಬಿಟ್ಟು ಇಲ್ಲೇ ಇರ್ತಕ್ಕಂಥದ್ದು. ಸೊ ಯಾವುದೇ ರೀತಿಯಾದ ಟ್ರೇಡಿಂಗ್ ನಡೀತಿದೆ ಅಂತಂದರೆ ಈಗ ಪಾಕಿಸ್ತಾನದೇ ಯಾವುದಾದ್ರೂ ಫಾರ್ಮಾ ಯುಟಿಲ್ಸ್ ಎಲ್ಲ ಬರ್ತಾವಲ್ಲ, ಈ ಮೆಡಿಸಿನ್ಸ್ ಎಲ್ಲ ಬರುವಾಗಲ್ಲ ಇದರ ಮುಖಾಂತರನೇ ಬರ್ತಾಯಿತ್ತು. ಸೊ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಟ್ರೇಡಿಂಗ್ ಯಾವುದೇ ರೀತಿಯಾದ ನಡೆಯಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ. ಇದು ಕೂಡ ನಮ್ಮ ಇಂಡಿಯಾ ಮೇಲೂ ಅಫೆಕ್ಟ್ ಆಗ್ತಾ ಹೋಗುತ್ತೆ, ಪಾಕಿಸ್ತಾನ ಮೇಲೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇವಾಗ ನಮಗೆ ಈಸಿಯಾಗಿ ಪಾಕಿಸ್ತಾನದಿಂದ ಸಿಗ್ತಕ್ಕಂಥ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಬೇರೆ ದೇಶದಿಂದ ತಗೋಬೇಕು ಅಂತ ಅಂದರೆ ಅಫ್ಕೋರ್ಸ್ ಜಾಸ್ತಿ ಪ್ರೈಸ್ಗೆ ಅದು ಟ್ರೇಡ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಇನ್ಫ್ಲೇಷನ್ ಆಗಿ ಇದು ಒಂದು ದೊಡ್ಡ ಕಾರಣ ಆಗಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇದು ಒಂದು ನಮಗೆ ಇಷ್ಟು ಹೊಡ್ತಾ ಕೊಡ್ತಿದೆ ಅಂದರೆ ಪಾಕಿಸ್ತಾನಿಗೆ ನಮಗಿಂತ ಡಬಲ್ ಹೊಡ್ತಾ ಕೊಡ್ತಾ ಹೋಗುತ್ತೆ. ಓಕೆನಾ, ಮೂರನೇದು ಏನು ಸ್ಟೆಪ್ ತಗೊಂಡ್ರು ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಎಕ್ಸ್ಪೆಲ್ಡ್ ದೇರ್ ಪಾಕಿಸ್ತಾನಿ ಡಿಪ್ಲೊಮೇಟ್ಸ್ ಎಲ್ಲ ಇರ್ತಾರಲ್ಲ, ಇಂಡಿಯಾನಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಡಿಪ್ಲೊಮೇಟ್ಸ್ನ ಬಂದುಬಿಟ್ಟು ಅವ್ರನ್ನ ತೆಗೆದಾಕಿದ್ದಾರೆ ಕೆಲಸದಿಂದ. ಪಾಕಿಸ್ತಾನಲ್ಲೂ ಕೂಡ ಇಂಡಿಯನ್ ಡಿಪ್ಲೊಮೇಟ್ಸ್ನೆಲ್ಲ ತೆಗೆದಾಕಿದ್ದಾರೆ. ಇದು ಬಂದು ಮೂರನೇ ಸ್ಟೆಪ್ಪು. ನಾಲ್ಕನೇದು ಏನು ಅಂತಂದರೆ ಪಾಕಿಸ್ತಾನಿ ವೀಸಾಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈಗ ಪಾಕಿಸ್ತಾನದಿಂದ ಇಲ್ಲಿ ಬಂದಿರ್ತಾರಲ್ಲ, ಟೂರಿಸಮ್ಗೆ ಬಂದಿರ್ಬೋದು ಅಥವಾ ಮೆಡಿಸನ್ ಒಂದು ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ. ಇಷ್ಟೊಂದೆಲ್ಲ ಚೆನ್ನೈನಲ್ಲೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದಾವಲ್ಲ, ಅಲ್ಲಿಗೆಲ್ಲ ಬಂದುಬಿಟ್ಟು ಪಾಕಿಸ್ತಾನದಿಂದ ಕೂಡ ಇಷ್ಟೊಂದು ವೀಸಾಸ್ನ ತೊಗೊಂಡು ಬರ್ತಾ ಇರ್ತಾರೆ, ಈ ಟ್ರೀಟ್ಮೆಂಟ್ಗೆಲ್ಲ ಬರ್ತಾರೆ. ಸೊ ಅಂಥ ವೀಸಾಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅವರನ್ನೆಲ್ಲ ಈ ಮೇ ಒಳಗಡೆ ಬಂದುಬಿಟ್ಟು ಪಾಕಿಸ್ತಾನಿಗೆ ವಾಪಸ್ ಕಳಿಸ್ತೀನಿ ಅಂತ ಕೂಡ ತುಂಬ ಹೇಳ್ಬಿಟ್ಟಿದ್ದಾರೆ. ಓಕೆನಾ, ಇಂಡಿಯಾನಲ್ಲಿ ಪಾಕಿಸ್ತಾನ ವೀಸಾಸ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿದೆ. ಅದೇ ಥರ ಪಾಕಿಸ್ತಾನಲ್ಲೂ ಕೂಡ ಇಂಡಿಯನ್ ವೀಸಾಸ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಡಿಯನ್ಸ್ ಕೂಡ ಪಾಕಿಸ್ತಾನದ ಒಳಗಡೆ ಇರ್ತಾರೆ, ಅಂದರೆ ಇಂಡಿಯನ್ಸ್ ಕೂಡ ಪಾಕಿಸ್ತಾನದ ಒಳಗಡೆ ಇದ್ದಾರಾ ಅಂತ ನೀವು ಕೇಳ್ಬೋದು. ಟೂರಿಸಮ್ಗೆ ಅಂತೆಲ್ಲ ಎಷ್ಟೊಂದು ಜನ ಹೋಗ್ತಾರಲ್ಲ, ಆ ವೀಸಾಸ್ನೆಲ್ಲ ಅವರು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆನಾ, ಇಷ್ಟೆಲ್ಲ ಅರ್ಥ ಆಗ್ತಾ ಹೋಯಿತು. ಇವಾಗ ಪ್ರೆಸೆಂಟಲ್ಲಿ ಏನು ನಡೀತಿದೆ ಅಂತ ನೋಡಿದ್ರೆ, ನಿನ್ನೆಗೆ 1500 ವ್ಯಕ್ತಿಗಳನ್ನು ಬಂದು ಸಸ್ಪೆಕ್ಟ್ ಆಗಿ ಮಿಲಿಟರಿ ಗ್ರೂಪ್ ಬಂದು ಐಡೆಂಟಿಫೈ ಮಾಡಿದ್ದಾರೆ. ಅಂದರೆ ಇವರು ಕಂಪ್ಲೀಟಾಗಿ ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಥರ ಫೈಂಡ್ ಔಟ್ ಮಾಡಿದ್ದಾರೆ. ಅಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡಿಟ್ಟಿದ್ದಾರೆ.
ಅವ್ರನ್ನೆಲ್ಲ ಏನು ಮಾಡ್ಬೋದು ಅನ್ನೋದನ್ನು ಇನ್ನೂ ಕಾಯ್ದಿದ್ದೇ ನಾವು ನೋಡಬೇಕಾಗುತ್ತೆ. ಇಂಡಿಯನ್ ಗೌರ್ಮೆಂಟ್ ಏನೆಲ್ಲ ಆ್ಯಕ್ಷನ್ ತಗೊಳುತ್ತೆ ಅಂತ ಅವ್ರ ಮೇಲೆ ಅನ್ನೋದನ್ನು ಕಾಯ್ದಿದ್ದು ನಾವು ನೋಡಬೇಕಾಗುತ್ತೆ. ಈ 2 ಮನೆಗಳು ಅಂದರೆ ಈ ಟೆರರಿಸ್ಟ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ವ್ಯಕ್ತಿಗಳ 2 ಮನೆನ ನೆನ್ನೆ ಡೆಮಾಲಿಷ್ ಮಾಡಿದ್ದಾರೆ, ಉಳಿಸಿದ್ದಾರೆ. ಓಕೆನಾ, ಇದು ಒಂದು ಲೇಟೆಸ್ಟ್ ನ್ಯೂಸ್, ಇವಾಗ ನಡೆದಿರತಕ್ಕಂಥ ನ್ಯೂಸ್. ಇವಾಗ ಈ ಇಂಡಸ್ ವ್ಯಾಲಿದು ಅಗ್ರಿಮೆಂಟ್ನ ಎಲ್ಲ ಕ್ಯಾನ್ಸಲ್ ಮಾಡಿ ಇವಾಗ ಟೆಂಪರರಿಗೆ ಸ್ಟಾಪ್ ಮಾಡಿದಾರಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನೀರನ್ನ ಬಿಡಬೇಕಾ ಇಲ್ವಾ ಅಂತಕ್ಕಂಥದ್ದು ಫರ್ದರ್ ಆಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಈ ಥರ ಎಲ್ಲ ಮಾಡಿದ್ರೆ ನಾವು ಅನ್ಕೋಬೋದು ವಾರ್ನ ಮಾಡಿ ಅವ್ರನ್ನೆಲ್ಲ ಉಡಾಯಿಸ್ಬಿಡ್ಬೇಕು ಅಂತ ಅನ್ಕೋಬೋದು. ಬಟ್ ವಾರ್ ಬಂದು ಸೊಲ್ಯೂಷನ್ ಆಗಿ ಇರಲ್ಲ ನನ್ನ ಪ್ರಕಾರ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ವಾರ್ನ ಮಾಡಬೇಕಾ ಅಥವಾ ಮಾಡಬಾರ್ದಾ? ವಾರ್ ಮಾಡಿದ್ರೆ ನನ್ನ ಪ್ರಕಾರ ಏನೇನಾಗುತ್ತೆ ಅಂತಂದರೆ ಎಕಾನಮಿ ಬಂದು ಕಂಪ್ಲೀಟಾಗಿ ಬಿದ್ದೋಗ್ಬಿಡುತ್ತೆ. ಇಷ್ಟು ವರ್ಷಗಳು ನಮ್ಮ ಇಂಡಿಯಾ ಬಂದ್ಬಿಟ್ಟು ನಿಧಾನಕ್ಕೆ ಗ್ರೋ ಆಗಿ ಬಂದಿದ್ದಿಲ್ಲ, ಕಂಪ್ಲೀಟ್ ಎಕಾನಮಿ ಬಿದ್ದೋಗ್ಬಿಡುತ್ತೆ. ಎಲ್ಲ ದುಡ್ಡುಗಳು ಇವಾಗ ಇರ್ತಕ್ಕಂಥ ಬಜೆಟ್ನೆಲ್ಲ ಬಂದ್ಬಿಟ್ಟು ವೆಪನ್ಸ್ನ ಖರೀದಿ ಮಾಡಬೇಕಾಗುತ್ತೆ, ಆಮೇಲೆ ಸ್ಪಾನ್ಸರ್ ಮಾಡಬೇಕಾಗುತ್ತೆ, ಈ ಸೋಲ್ಜರ್ಸ್ ಮೇಲೆ ಸ್ಪಾನ್ಸರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಲ್ಲದೂ ಯುದ್ಧಕ್ಕೇ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಂಡಿಯಾದು ಡೆವಲಪ್ಮೆಂಟ್ ಏನೂ ಇರಲ್ಲ. ಸೊ ನಾವು ತಗೊಳ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ನ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗೋಗುತ್ತೆ, ಎಕಾನಮಿ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಇದು ಒಂದು ವಾರ್ ಅಂತಕ್ಕಂಥದ್ದು ವರ್ಸ್ಟ್ ಡಿಸಿಷನ್. ಯಾಕೆ ಅಂತಂದರೆ ನಮ್ಮ ಕೋಪದಲ್ಲಿ ತಗೊಳ್ತಕ್ಕಂಥ ಡಿಸಿಷನ್ ಅಲ್ಲ ಅದು. ತುಂಬಾ ಎಕಾನಮಿ ಬಿದ್ದೋಗ್ಬಿಡುತ್ತೆ, ದೇಶ ಒಂದು 10 ವರ್ಷದ ಹಿಂದೆ ಹೋಗ್ಬಿಡುತ್ತೆ. ಅದರಿಂದಾಗಿ ವಾರ್ ಬಂದು ಸೊಲ್ಯೂಷನ್ ಆಗಿರಲ್ಲ. ಇದಕ್ಕೆ ಕರೆದಿದೆ ಇಂಡಿಯಾ ಬಂದುಬಿಟ್ಟು ಪಾಕಿಸ್ತಾನ ಕರೆದಿದೆ ನೆಗೋಷಿಯೇಷನ್ಗೆ, ಕರೆದ್ಬಿಟ್ಟು ನಮಗೆ ಇದೆಲ್ಲ ಬೇಕು ಅಂತ ಹೇಳ್ಬಿಟ್ಟು ನೆಗೋಷಿಯೇಷನ್ನಲ್ಲಿ ಹೇಳ್ತಕ್ಕಂಥ ಚಾನ್ಸಸ್ ಇದೆ. ಅವರು ಏನನ್ನು ಕೇಳ್ತಾರೆ ಅನ್ನೋದನ್ನು ನಾವು ಕೂಡ ನೋಡಬೇಕಾಗುತ್ತೆ. ಇದಕ್ಕೆ ಮೇಯ್ನು ಏನು ಅಂತಂದರೆ ಆರ್ಟಿಕಲ್ 370 ಪ್ರಕಾರ ನಾನ್ ಮುಸ್ಲಿಮ್ಸ್ ಬಂದು ಜಾಸ್ತಿ ಜನ ಸೇರ್ಕೊಂಡ್ಬಿಡ್ತಾರೆ ಕಾಶ್ಮೀರಲ್ಲಿ ಅನ್ನೋಕ್ಕೋಸ್ಕರನೇ ಈ ಅಟ್ಯಾಕ್ನ ಮಾಡಿದ್ದಾರೆ. ಸೊ ಇವರು ಅಟ್ಯಾಕ್ನ ಮಾಡಿದ್ದಾರೆ ಅಂತಂದರೆ ಇವರು ಯುದ್ಧ ಮಾಡಬೇಕಿತ್ತು. ಈಗ ಸೋಲ್ಜರ್ಸ್ ಹತ್ರ ಹೋಗ್ಬಿಟ್ಟು ಇದನ್ನು ಕೇಳಬೇಕು, ಅದನ್ನು ಬಿಟ್ಬಿಟ್ಟು ನಾರ್ಮಲ್ ಸಿವಿಲಿಯನ್ಸ್ ಹತ್ರ ಬಂದು ಇವ್ರ ಕೋಪನ ತೋರಿಸಿದ್ರೆ ಇದು ಯಾವುದೇ ರೀತಿಯಾದ ಸೋಲ್ಜರ್ನ ಲಕ್ಷಣ ಅಲ್ಲ ನನ್ನ ಪ್ರಕಾರ. ಸೊ ನಿಮಗೇನೇನೆಲ್ಲ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಪ್ರತಿಯೊಂದನ್ನು ಓದ್ತೀನಿ. ತುಂಬಾ ಬೇಜಾರಾಯಿತು ಈ ನ್ಯೂಸ್ನ ಕೇಳಾದ್ಮೇಲೆ. ಇದು ಲೇಟೆಸ್ಟ್ ಅಪ್ಡೇಟ್, ಇಷ್ಟೇ ವಿಷಯ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.